ಇಂದು ನಿಜಕ್ಕೂ ರಾಮನ ಭಕ್ತರಿಗೆ ಮರೆಯಲಾಗದ ದಿನ ಅಂತಲೇ ಹೇಳ್ಬೋದು. ಬಹಳಷ್ಟು ರಾಮ ಭಕ್ತರು ಇಂತಹ ಒಂದು ಸನ್ನಿವೇಶಕ್ಕಾಗಿ ಅದೆಷ್ಟೋ ವರ್ಷಗಳಿಂದ ಕಾಯುತ್ತಿದ್ದರು. ಈ ರಾಮ ಮಂದಿರದ ಒಂದು ಏನು ಇತಿಹಾಸ ಇದೆ ಅದು ನಿನ್ನೆ ಮೊನ್ನೆಯದಿಲ್ಲ. 7,500 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ರಾಮ ಮಂದಿರದಲ್ಲಿ ರಾಮನಿಗೆ ಮತ್ತೆ ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇಂದು ರಾಮನ ಪ್ರತಿಷ್ಠಾಪನೆಯನ್ನು ಮೋದಿಜಿಯವರು ನೆರವೇರಿಸಿದ್ದಾರೆ. ಬಹಳಷ್ಟು ಜನ ಮೋದಿಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದಾರೆ. ಅದೆಷ್ಟೋ ಮಂದಿ ಈ ಒಂದು ಘಟನೆಗಾಗಿ, ಈ ಒಂದು ಸನ್ನಿವೇಶಕ್ಕಾಗಿ, ಈ ಒಂದು ಕ್ಷಣಕ್ಕಾಗಿ ಅದೆಷ್ಟೋ ವರ್ಷಗಳಿಂದ ತಮ್ಮ ಜೀವನ ಪರ್ಯಂತ ಕಾಯುತ್ತಿದ್ದರು ಅಂದರೆ ತಪ್ಪಾಗಲಾರದು. ಅಂದರೆ ಇಲ್ಲಿ ಏನೇ ಕಾಂಟ್ರವರ್ಸಿಗಳಿರ್ಬೋದು ಅಥವಾ ಒಬ್ಬರಿಗೆ ಇದು ಬೇಡದೇ ಇರ್ಬೋದು, ಮತ್ತೊಬ್ಬರಿಗೆ ಬೇಕಾಗಿರಬಹುದು. ಯಾಕೆ ಈ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಇದನ್ನು ಬೇಕಾದವರು ಹೋಗ್ತಾರೆ. ಸೊ ನಮಗೆ ಬೇಡ ಅಂತ ಅಂದರೆ ನಾವು ಸುಮ್ಮನೆ ಇರ್ಬೋದು. ಆ ರೀತಿ ಇದಕ್ಕೆ ಅಂದರೆ ಎಲ್ಲರೂ ನೀವು ರಾಮ ಮಂದಿರಕ್ಕೆ ಬರಲೇಬೇಕು ಅಂತ ಯಾರೂ ಯಾರನ್ನೂ ಕರೆಯೋದಿಲ್ಲ. ಅದು ಅವರವರ ಇಷ್ಟ. ಹಾಗೆ ನಮಗೆ ನಮ್ಮ ಧರ್ಮದ ನಮ್ಮ ದೇವಸ್ಥಾನ ಅನಾವರಣಗೊಳ್ತಾ ಇದೆ. ಅದರಿಂದ ನಾವು ಖುಷಿಯಾಗಿದ್ದೇವೆ, ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅಂದರೆ ಇದೇನು ಕಂಪಲ್ಸರಿ ಇಲ್ಲ. ಸೊ ಅವರು ಇಷ್ಟ ಇದ್ದರೆ ಬರ್ಬೋದು, ಇಲ್ಲದೇ ಇದ್ದರೆ ಇರ್ಬೋದು. ಬಟ್ ಯಾಕೆ ತುಂಬ ಕಾಂಟ್ರವರ್ಸಿಗಳು ಆಗುತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ಇಂತಹ ಒಂದು ಸನ್ನಿವೇಶಕ್ಕಾಗಿ ಮೋದಿಜಿಯವರಿಗೆ ವೋಟು ಹಾಕಿದ ಸಾಕಷ್ಟು ಜನ ಇದ್ದಾರೆ, ನನ್ನನ್ನು ಸೇರಿ. ಅಂದರೆ ಈ ಹಿಂದೆ ಮೋದಿಜಿಯವರು ಮೊದಲನೇ ಬಾರಿ ಗೆಲ್ಲೋವಾಗಲೇ ನಾನು ಕೂಡ ಇದರ ನಿರೀಕ್ಷೆಯಲ್ಲಿದ್ದೆ. ಆಗ ಮೋದಿಯವರು ತಮ್ಮ ಪ್ರಣಾಳಿಕೆಯಲ್ಲಿ ರಾಮ ಮಂದಿರವನ್ನು ಕಟ್ಟುವುದಾಗಿ ಹೇಳಿದ್ದರು. ಆದರೆ ಒಂದಷ್ಟು ಸಿಟ್ಟು ಕೂಡ ಮೋದಿಜಿಯವರ ಮೇಲೆ ಬಹಳಷ್ಟು ಜನಕ್ಕೆ ಇತ್ತು. ಯಾಕೆ ಇಷ್ಟು ವರ್ಷಗಳನ್ನು ತಗೊಳ್ತಾ ಇದ್ದಾರೆ ಅಂತ. ಆದರೆ ಅಲ್ಲಿ ನಡೆಯೋದನ್ನು ನೋಡಿದ ಮೇಲೆ ನನ್ನ ಅಭಿಪ್ರಾಯಗಳು ಬದಲಾಗಿದೆ. ಅಂದರೆ ಅವರು ಸುಮ್ಮನೆ ಏನೋ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಕಟ್ಟದೆ ಅಲ್ಲೊಂದು ರೈಲ್ವೆ ಸ್ಟೇಷನ್ ಇರ್ಬೋದು, ಮತ್ತೊಂದು ಏರ್ಪೋರ್ಟ್ ಇರ್ಬೋದು, ಅಂದರೆ ಇಡೀ ಅಯೋಧ್ಯೆಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅಂದರೆ ಅಲ್ಲಿ ದೀರ್ಘಾಲೋಚನೆ ಇದೆ. ಅಂದರೆ ಸುಮ್ಮನೆ ಒಂದು ದೇವಸ್ಥಾನವನ್ನು ಕಟ್ಟಿಬಿಟ್ರೆ ಇಡೀ ದೇಶದ ಜನ ಅಲ್ಲಿ ಬರಬೇಕು ಅಂತ ಅಂದ್ಕೊಳ್ಳೋವಾಗ ಅಲ್ಲಿ ವ್ಯವಸ್ಥೆಗಳು ಇಲ್ಲದೆ ಆಗಿಬಿಡತ್ತೆ. ಅಂದರೆ ಈಗಲೂ ಕೂಡ ಸಾಕಷ್ಟು ಜನರನ್ನು ಅಲ್ಲಿ ಅಕೊಮಡೇಟ್ ಮಾಡೋದಕ್ಕೆ ಆಗಿಲ್ಲ. ಒಂದಷ್ಟು ಗಣ್ಯರನ್ನು ಮಾತ್ರ ಕರೆದಿದ್ದಾರೆ. ಎಲ್ಲರೂ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಷ್ಟು ವ್ಯವಸ್ಥೆಗಳನ್ನು ಮಾಡಿದ ನಂತರವೂ ಕೂಡ ಬಹಳಷ್ಟು ಜನರನ್ನು ಕರೆಯಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಇರೋದರಿಂದ ಬಹುಶಃ ಅದಕ್ಕೆ ಅವರು ಇಷ್ಟು ದಿನಗಳನ್ನು ತಗೊಂಡ್ರು ಅಂತ ಅನಿಸುತ್ತೆ. ಯಾಕೆಂದರೆ ಬಹಳಷ್ಟು ದಿನಗಳನ್ನು ತೊಗೊಂಡಿದ್ದರಿಂದನೇ ಅಲ್ಲೊಂದು ಏರ್ಪೋರ್ಟ್ ಮತ್ತು ರೈಲ್ವೆ ಸ್ಟೇಷನ್ ಇರ್ಬೋದು, ಅಲ್ಲಿ ಸಂಚಾರ ವ್ಯವಸ್ಥೆ ಇರ್ಬೋದು, ರೋಡುಗಳ ವ್ಯವಸ್ಥೆ ಇರ್ಬೋದು, ಇವೆಲ್ಲಗಳನ್ನು ಮಾಡಿ ಆನಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅಂತ ಅನಿಸುತ್ತೆ. ಇನ್ನೂ ಕೂಡ ಇದು ಪೂರ್ತಿಗೊಂಡಿಲ್ಲ. ಇನ್ನು 5 ವರ್ಷಗಳ ಕಾಲ ಈಗ ಏರ್ಪೋರ್ಟ್ ಏನಿದೆ ಅದು ಕೂಡ ಮೊದಲನೇ ಹಂತದ ಒಂದು ನಿರ್ಮಾಣ ಮಾತ್ರ ಪೂರ್ತಿಗೊಂಡಿದೆ. ಸೊ ಇನ್ನೂ ಬಹಳಷ್ಟು ನಿರ್ಮಾಣ ಆಗಬೇಕಾಗಿದೆ, ಇನ್ನೂ ಬಹಳಷ್ಟು ಕೆಲಸಗಳು ನಡಿಬೇಕಾಗಿದೆ ಅಂತ ಅಂದ್ಕೊಳ್ಳೋವಾಗ ಅಂದರೆ ಅವರು ಒಂದು ದೊಡ್ಡ ದೇವಸ್ಥಾನದ ಇಡೀ ಅಯೋಧ್ಯೆಯನ್ನು ಮಾರ್ಪಾಡು ಮಾಡಿ ಅದನ್ನು ಒಂದು ದೊಡ್ಡ ವಿಷಯವಾಗಿ ತಗೊಂಡಿದ್ದಾರೆ. ಅಂದರೆ ಈಗ ನಾವು ಸಾಕಷ್ಟು ಕಡೆ ಹೋಗ್ತೀವಿ. ಈಗ ಒಂದು ದುಬೈಯಲ್ಲಿ ಹೋದರೆ ಒಂದು ಬುರ್ಜ್ ಖಲೀಫಾ ಇರುತ್ತೆ. ಸೊ ಅದು ಒಂದೇ ದಿನಕ್ಕೆ ಆಗಿಬಿಟ್ಟಿಲ್ಲ. ಸೊ ಅದರ ಹಿಂದೆ ಸಾಕಷ್ಟು ಶ್ರಮ ಇರೋದ್ರಿಂದ ಈಗ ನಾವು ಅಲ್ಲಿ ಹೋಗಿ 141ನೇ ಫ್ಲೋರಲ್ಲಿ ನಿಂತ್ಕೊಂಡು ನೋಡಿ ಖುಷಿ ಪಡ್ತೀವಿ. ಆ ರೀತಿ ಈ ಮುಂದಿನ ಒಂದು ಪೀಳಿಗೆ ಏನಿದೆ ಅವರಿಗೆ ಇವತ್ತು ಇದು ಸ್ವಲ್ಪ ಟೈಮ್ ತಗೊಳ್ಬೋದು, ಹಾಗೆ ಇನ್ನಷ್ಟು ದಿನಗಳು ದೂಡ್ಬೋದು. ಆದರೆ ಮುಂದಿನ ಪೀಳಿಗೆಗೆ ಒಂದು ಬಹುದೊಡ್ಡ ದೇವಸ್ಥಾನವನ್ನು ಕಟ್ಟಿಕೊಡುವಂಥ ಒಂದು ಅಭಿಪ್ರಾಯವನ್ನು ಅಲ್ಲಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಸಾಕಷ್ಟು ಜನರ ಶ್ರಮ ಇದೆ. ಇಲ್ಲಿ ಮೋದಿಜಿಯವರ ಶ್ರಮ ಅಂತ ಹೇಳೋದಕ್ಕಿಂತಲೂ ಅಡ್ವಾಣಿಯವರು ಕೂಡ ಇದಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿದ್ರು. ಅವರನ್ನು ಕೂಡ ಸಾಕಷ್ಟು ಜನ ಅವರು ಬರ್ತಾರೋ ಇಲ್ವೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾಯಿದ್ರು. ಆದರೆ ಇವತ್ತು ಅವರು ಬಂದಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ದೊಡ್ಡ ಸ್ಟಾರ್ಗಳು ಬಂದಿದ್ದಾರೆ. ಮುಖೇಶ್ ಅಂಬಾನಿ ಅವರಿರ್ಬೋದು, ರಜನಿಕಾಂತ್ ಅವರಿರ್ಬೋದು, ಹಾಗೆ ಅಮಿತಾಬ್ ಬಚ್ಚನ್ ಅವರಿರ್ಬೋದು. ಸೊ ಇವರೆಲ್ಲ ಕೂಡ ಅಲ್ಲಿ ಆಗಮಿಸಿದ್ದಾರೆ. ಸಾಕಷ್ಟು ಸ್ಟಾರ್ಗಳನ್ನು ನಾವು ನೋಡ್ತಾ ಇದ್ವಿ. ಹಾಗೆ ಮತ್ತೊಂದು ನನಗೆ ತುಂಬ
ಹಿಡಿಸಿದ್ದೇನಂತಂದರೆ, ಅಲ್ಲಿ ಮೋದಿಯವರು ಈ ದೇವಸ್ಥಾನವನ್ನು ಕಟ್ಟಿದಂತಹ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆಲ್ಲ ಹೂವಿನ ಅಭಿಷೇಕವನ್ನು ಸ್ವತಃ ಮಾಡ್ತಾಯಿದ್ರು. ಅಂದರೆ ಇವರೆಲ್ಲರೂ ಕೂಡ ಅಲ್ಲಿ ಶ್ರಮವನ್ನು ಹಾಕಿದ್ದಾರೆ. ನಾವು ಅಂದರೆ ಈ ಹಿಂದೆ ರಾಮಾಯಣದಲ್ಲಿ ಕೂಡ ಇದರ ಉಲ್ಲೇಖ ಇರುತ್ತೆ. ಅಂದರೆ ಅಳಿಲುಗಳು ಬಂದು ರಾಮನಿಗೆ ಸೇತುವೆ ಕಟ್ಟೋದಕ್ಕೆ ಸಹಾಯ ಮಾಡ್ತವೆ. ಆಗ ನಾವು ಅದನ್ನು ಕೂಡ ಅಲ್ಲಿ ಒಂದು ದೇವರ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಸೊ ಅಂದರೆ ಅಳಿಲು ಸೇವೆ ಅಂತ ಏನು ಹೇಳ್ತೀವಿ. ಸೊ ಈ ಇಷ್ಟೂ ಜನರ ಒಂದು ಶ್ರಮ ಸೇರಿದ್ದರಿಂದಲೇ ಅಲ್ಲಿ ದೇವಸ್ಥಾನ ಆಗಿದೆ. ಅವರನ್ನು ಗೌರವಿಸುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿಕೊಂಡು ಅಲ್ಲಿ ಕೆಲಸ ಮಾಡಿದಂತಹ ಎಲ್ಲರಿಗೂ ಕೂಡ ಮೋದಿಯವರು ಅಲ್ಲಿ ಹೂವನ್ನು ಹಾಕುವುದರ ಮೂಲಕ ಅವರನ್ನೆಲ್ಲ ಮರ್ಯಾದೆ ಕೊಡ್ತಾ ಇರ್ತಾರೆ. ಸೊ ಅದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅಂದರೆ ಇದಕ್ಕಾಗಿ ಶ್ರಮಪಟ್ಟ ಬಹಳಷ್ಟು ಜನರನ್ನು ಗೌರವಿಸುವಂಥ ಒಂದು ಆಚರಣೆ ಏನಿದೆ. ಸೊ ನಾವು ಅಂದರೆ ಹಿಂದೂ ಧರ್ಮ ಒಂದೇ ಅಂತಲ್ಲ, ಎಲ್ಲ ಧರ್ಮಗಳಲ್ಲೂ ಕೂಡ ನಾವು ಎಲ್ಲರನ್ನೂ ಸಮಾನರಾಗಿ ಕಾಣಬೇಕು, ಸೊ ಎಲ್ಲರನ್ನೂ ಗೌರವದಿಂದ ಕಾಣಬೇಕು ಅನ್ನೋವಂಥ ಉಲ್ಲೇಖಗಳಿರುತ್ತೆ. ಸೊ ಅದನ್ನು ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಜನ ನಮ್ಮನ್ನು ಕರೆದಿಲ್ಲ, ಅವರನ್ನು ಕರೆದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆದರೆ ಇರೋದು ಅಯೋಧ್ಯೆ ಈಗ ತಾನೇ ಡೆವಲಪ್ ಆಗ್ತಾ ಇದೆ. ಒಂದು ಚಿಕ್ಕ ಏರ್ಪೋರ್ಟನ್ನು, ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡಿದ್ದಾರೆ. ಸೊ ತುಂಬ ಜನರನ್ನು ಕರೆದರೂ ಕೂಡ ಏನಾದರೂ ಅಲ್ಲಿ ಬೇಡದೇ ಇರೋವಂಥ ಘಟನೆಗಳು ನಡೆಯೋ ಸಾಧ್ಯತೆ ಇರುತ್ತೆ. ಅದನ್ನು ತಡೆಯೋ ಉದ್ದೇಶದಿಂದಲೇ ಬಹಳಷ್ಟು ಜನಗಳನ್ನು ಕರೆದಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅದು ಕೂಡ ಒಂದು ಮುನ್ನೆಚ್ಚರಿಕೆಯ ಕ್ರಮವಾಗೇ ಇರುತ್ತೆ. ಸೊ ಎಷ್ಟು ಜನ ಅಲ್ಲಿ ಕೂರ್ಬೋದೋ ಅಷ್ಟು ಜನರನ್ನು ಕರೀತಾರೆ. ಸೊ ನಾರ್ಮಲಾಗಿ ನಾವು ಒಂದು ಚಿಕ್ಕ ಮದುವೆ ಮಾಡಿದ್ರೂ ಕೂಡ ನಾವೆಲ್ಲ ರೋಡಲ್ಲಿ ಹೋಗುವಾಗ ಏನಪ್ಪ ನಿನ್ನ ಮದುವೆ ಕರೆದಿಲ್ಲ ಅಂತ ಕೇಳ್ತಾರೆ. ಆ ರೀತಿ ಅಂದರೆ ನಾವೊಂದು ಚಿಕ್ಕ ಮದುವೆ ಮಾಡುವಾಗ ಒಂದು ಸಾಕಷ್ಟು ನಮ್ಮ ರಿಲೇಟಿವ್ಸನ್ನು, ಫ್ರೆಂಡ್ಸನ್ನು ಕರೆಯುವಾಗಲೇ ಅಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳಾಗತ್ತೆ. ನನ್ನನ್ನು ಕರೆದಿಲ್ಲ ಅಂತ ಕೆಲವೊಂದು ಅಹಿತಕರ ಘಟನೆಗಳು ನಡೆಯುತ್ತೆ. ಕೆಲವೊಬ್ಬರು ಮುನಿಸ್ಕೊಳ್ತಾರೆ, ಕೆಲವೊಬ್ಬರು ಕೋಪ ಮಾಡ್ಕೊಳ್ತಾರೆ, ಕೆಲವೊಬ್ಬರು ಫೋನ್ ಮಾಡಿ ಇಟ್ಸ್ ಓಕೆ ಫೈನ್ ಕರೆದಿಲ್ಲ ಮರ್ತಿದ್ದೀರಾ ಅಂತ ಬರ್ತಾರೆ. ಸೊ ಆ ರೀತಿ ಅಂದರೆ ಕೆಲವೊಬ್ಬರು ಏನಿರ್ತಾರೆ, ನಾವು ಮರ್ತಿದ್ರು ಕೂಡ ಅವರು ಆ ಫ್ರೆಂಡ್ಶಿಪ್ಪನ್ನು ಗೌರವ ಮಾಡಿಕೊಂಡು ಕರೆದ್ರೇ ಬರಬೇಕಂತೇನಿಲ್ಲ, ಅವರೇ ಬರುವಂಥ ಸಂಪ್ರದಾಯ ಕೂಡ ಇದೆ. ಆ ರೀತಿ ಕೆಲವರು ಅಂದರೆ ಹಿರಿತನವನ್ನು ತೋರಿಸ್ತಾರೆ, ಅವರ ದೊಡ್ಡತನವನ್ನು ತೋರಿಸಿ ಬರ್ತಾರೆ. ಆ ರೀತಿ ಬಂದಾಗ ನಮಗೂ ಕೂಡ ಸಂತೋಷ ಆಗುತ್ತೆ. ಸೊ ಇದು ಒಂದು ಚಿಕ್ಕ ಮದುವೆನಲ್ಲಿ ಕೂಡ ನಡೆಯುವಾಗ ಇದೊಂದು ದೊಡ್ಡ ದೇಗುಲದ ಅನಾವರಣ, ಇಡೀ ದೇಶದ ಜನರನ್ನು ಅಲ್ಲಿ ಕರೆಯೋದು. ಅಂದರೆ ನಾವೇನೋ ಒಂದು 140 ಕೋಟಿ ಜನ ಇದ್ದಾರೆ. ಸೊ ಅದರಲ್ಲಿ ಅದೆಷ್ಟೋ ಗಣ್ಯ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರನ್ನೂ ಕರೆಯೋದಕ್ಕೆ ಆಗೋದಿಲ್ಲ. ಹಾಗೆ ಒಂದು ಡಿಸ್ಟಿಕ್ ಅಂತ ತೊಗೊಂಡ್ರೆ ಅಲ್ಲಿ ಅದೆಷ್ಟೋ ಗಣ್ಯ ವ್ಯಕ್ತಿಗಳಿರ್ತಾರೆ, ಅವರೆಲ್ಲರನ್ನೂ ಕರೆದುಬಿಟ್ರೆ ಹೆಂಗೆ? ಸೊ ಮಾಡೋದಕ್ಕಾಗೋದಿಲ್ಲವಲ್ವ. ಅದಕ್ಕಾಗಿ ಸಾಕಷ್ಟು ಜನರನ್ನು ಕರೆದಿರಲ್ಲ, ಒಂದಷ್ಟು ಜನರನ್ನು ಕರೆದಿರ್ತಾರೆ. ಸೊ ಆ ಕಮಿಟಿಗಳು ಕೂಡ ಇದು ಮೋದಿಯವರು ಪರ್ಸ್ನಲ್ ಆಗಿ ಕರೆದಿರೋದಲ್ಲ, ಇದು BJPಯ ಕಾರ್ಯಕ್ರಮ ಅಲ್ಲ. ಇದಕ್ಕೆ ರಾಮ ಮಂದಿರದ ಒಂದು ಸಮಿತಿ ಇದೆ. ಆ ಸಮಿತಿಯವರು ಯಾರನ್ನು ಕರಿಬೇಕು ಕರಿಬಾರ್ದು ಅನ್ನೋದನ್ನು ಡಿಸೈಡ್ ಮಾಡಿ ಅಲ್ಲಿ ಕರೆದಿದ್ದಾರೆ. ಅದೆಲ್ಲವನ್ನು ಬದಿಗಿಟ್ಟು ನೋಡಿದ್ರೆ ನಿಜಕ್ಕೂ ಇವತ್ತು ಒಂದು ರಾಮನ ಅನಾವರಣ ಆಗಿದೆ. ಸೊ ಅಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಹಿಂದೂಗಳ ಮಟ್ಟಿಗೆ, ಭಾರತದ ಮಟ್ಟಿಗೆ ಒಂದು ಬಹುದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಸೊ ಇದರ ರಾಜಕೀಯವನ್ನು ಹೊರತುಪಡಿಸಿ ನಮಗೆ ಅಲ್ಲಿ ಒಂದು ಮಂದಿರ ಸೃಷ್ಟಿಯಾಗಿದೆ. ಯಾರಿಗೆ ಬೇಕೋ ಅವರು ಹೋಗಿ ಆ ರಾಮನ ದರ್ಶನವನ್ನು ಮಾಡಬಹುದು. ಸೊ ಅಂಥದ್ದೊಂದು ಮಹತ್ತರವಾದ ದಿನ ಇದು. ಸೊ ಇಂಥದ್ದೊಂದು ದಿನಕ್ಕಾಗಿ ನಾನು ಕೂಡ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ದೆ. ಸೊ ಅದು ಇವತ್ತು ನಮ್ಮ ಕನಸು ಇವತ್ತು ನನಸಾಗಿದೆ. ಸೊ ರಾಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಅಂದರೆ ಭಾರತದಲ್ಲಿ ಅಷ್ಟೇ ಅಲ್ಲ, ರಾಮಾಯಣದ ಉಲ್ಲೇಖ ಬಹಳಷ್ಟು ದೇಶಗಳಲ್ಲಿ ಇದೆ. ಅದು ಶ್ರೀಲಂಕಾ ಇರ್ಬೋದು, ಥಾಯ್ಲ್ಯಾಂಡ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ನೇಪಾಳ ಇರ್ಬೋದು, ಈ ರೀತಿ ಬಹಳಷ್ಟು ದೇಶಗಳಲ್ಲಿ ಕೂಡ ರಾಮಾಯಣದ ಉಲ್ಲೇಖ ಇರುತ್ತೆ. ಸೊ ಅಖಂಡ ಭಾರತವಾಗಿದ್ದಂಥ ಇಡೀ ಎಲ್ಲ ದೇಶಗಳಲ್ಲೂ ಕೂಡ ಈ ರಾಮನ ಉಲ್ಲೇಖ ಇರುತ್ತೆ. ರಾಮನ ಬಗ್ಗೆ ಕಥೆಗಳಿರುತ್ತೆ, ರಾಮನ ಬಗ್ಗೆ ಸಂಗೀತಗಳಿರುತ್ತೆ. ಹಾಗೆ ಬಹಳಷ್ಟು ಜನ ರಾಮನನ್ನು ಗೌರವದಿಂದ ನೋಡ್ತಾರೆ. ಅವರೆಲ್ಲರಿಗೂ ಕೂಡ ಈ ದಿನ ಶುಭ ದಿನವಾಗಲಿ. ರಾಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸೊ ರಾಜಕೀಯವನ್ನು ಮಾಡದೆ, ಸೊ ಈ ಒಂದು ವಿಷಯವನ್ನು ನಾವು ಒಂದು ದೇವಸ್ಥಾನದ ಅನಾವರಣವಾಗಿ ನೋಡಿ ಎಲ್ಲರೂ ಸಹಬಾಳ್ವೆ ಮಾಡಬೇಕಾಗಿದೆ. ಸೊ ಯಾವುದೇ ಜಾತಿ ಧರ್ಮ ಇರ್ಬೋದು, ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಹೇಳೋದು ಒಂದನ್ನೇ, ಸಹಬಾಳ್ವೆ ಮಾಡಿ, ಬೇರೆಯವರನ್ನು ಗೌರವದಿಂದ ನೋಡಿ, ಸೊ ಎಲ್ಲರನ್ನೂ ಕೂಡ ಪ್ರೇಮದಿಂದ ನೋಡಿ ಅಂತಲೇ ಎಲ್ಲ ಧರ್ಮಗಳು ಹೇಳುತ್ತೆ. ಸೊ ಎಲ್ಲ ಧರ್ಮಗಳ ಉಲ್ಲೇಖವೂ ಒಂದೇ, ಎಲ್ಲ ಧರ್ಮಗಳ ಉದ್ದೇಶವೂ ಒಂದೇ. ದೇವರೊಬ್ಬ ನಾಮ ಹಲವು ಅಂತ ಏನು ಕರಿತೀವಿ. ಸೊ
ಈ ರೀತಿ ಅವರವರಿಗೆ ಬೇಕಾದದ್ದು ಅಂದರೆ ಹಿಂದೂಗಳ ದೇವಾಲಯ ಇದಾಗಿರೋದ್ರಿಂದ ಅವರಿಗೆ ಇದು ಸಾಕಷ್ಟು ಜನರಿಗೆ ಸಂತೋಷ ಆಗಿದೆ. ಸೊ ಅದನ್ನು ಬೇರೆ ಧರ್ಮದವರು ಕೂಡ ಅಂದರೆ ಈಗ ನಮ್ಮ ಸ್ನೇಹಿತರನ್ನು ನಾವು ಗೌರವಿಸುವಂತೆ ಅವರು ಕೂಡ ನಮ್ಮನ್ನು